ತುಮಕೂರು ನಗರದ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಶ್ರಮವಹಿಸಿ ಮಂಜೂರು ಮಾಡಿದ ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ರಾಜಕೀಯ ಗಿಮಿಕ್ ಮಾಡ್ತಾ ಇದ್ದಾರೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಕಿಡಿಕಾರಿದ್ದಲ್ಲದೆ ಅದರ ದಾಖಲೆಗಳನ್ನು ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದ್ದಾರೆ. ನಗರದ ಅಟಲ್ ಕೇಂದ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ಸಿಗರ ಇತ್ತೀಚಿನ ನಡವಳಿಕೆಯನ್ನ ಮಳೆ ನಿಂತ ಮೇಲೆ ಕೊಡೆ ಹಿಡಿದ ಪ್ರಸಂಗಕ್ಕೆ ಹೋಲಿಸಿದ್ರು. ಕ್ಷೇತ್ರದ ಮಳೆ ಹಾನಿ ಕುರಿತು ಸಮಗ್ರ ಚಿತ್ರಣ ನೀಡಿ ರಾಜ್ಯ ವಿಪತ್ತು ಉಪಶಮನ ನಿಧಿಯಡಿ 28 ಕಾಮಗಾರಿಗಳಿಗೆ ಅನುಮತಿ ಪಡೆಯಲಾಗಿತ್ತು. ಜಿಲ್ಲಾಧಿಕಾರಿಗಳು ಫೆಬ್ರವರಿ 16ರಂದೇ ಶಾಸಕರ ಪತ್ರವನ್ನು ಉಲ್ಲೇಖಿಸಿ ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ 1.5 ತಿಂಗಳ ನಂತರ ಎಚ್ಚೆತ್ತಂತಹ ಐವನ್ ಡಿಸೋಜ ಸಹಿತ ಕಾಂಗ್ರೆಸ್ ನಾಯಕರು ಈಗ ಕ್ಷೇತ್ರದಲ್ಲಿ ರೌಂಡ್ಸ್ ಹೋಗಿ ಅನುದಾನ ತಂದಿದ್ದು ನಾವೇ ಎಂದು ಹೇಳ್ತಾ ಇರೋದು ಹತಾಶೆಯ ಪರಮಾವಧಿ ಎಂದು ಶಾಸಕರು ಟೀಕಿಸಿದರು. ರಾಜ್ಯ ಸರ್ಕಾರದ ಜನವಿರೋಧಿ ಧೋರಣೆಯನ್ನು ಖಂಡಿಸಿದ ಅವರು, ಕೊರೋನಾ ಸಂಕಷ್ಟದ ಕಾಲದಲ್ಲಿ ಮುಂಚೂಣಿಯಲ್ಲಿ ನಿಂತು ಸೇವೆ ಸಲ್ಲಿಸಿದ ದಕ್ಷಿಣ ಕನ್ನಡದ 163 ಆಶಾ ಕಾರ್ಯಕರ್ತೆಯರನ್ನ ಏಕಾಏಕಿ ಕೆಲಸದಿಂದ ತೆಗೆಯಲು ಹೊರಟಿರುವಂತದ್ದು ಖಂಡನೀಯ. 15-20 ವರ್ಷ ಸೇವೆ ಸಲ್ಲಿಸಿದವರ ಜೀವನದ ಜೊತೆ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಜಿಲ್ಲೆಯ ಆರೋಗ್ಯ ವ್ಯವಸ್ಥೆ ಹದಗೆಡ್ತಾ ಇರುವ ಬಗ್ಗೆ ಎಚ್ಚರಿಸಿದ ಕಾಮತ್, ಸರ್ಕಾರಿ ವೈದ್ಯಾಧಿಕಾರಿಗಳು ಮುಷ್ಕರಕ್ಕೆ ಇಳಿದಿದ್ರು ರಾಜ್ಯ ಸರ್ಕಾರ ಕುಂಭಕರ್ಣ ನಿದ್ರೆಯಲ್ಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೇ ಆರೋಗ್ಯ ಸಚಿವರಾಗಿದ್ರು ಇಲ್ಲಿನ ವೈದ್ಯರ ನ್ಯಾಯಯುತ ಬೇಡಿಕೆಗಳು ಈಡೇರಿಕೆ ಆಗ್ತಾ ಇಲ್ಲ ಅನ್ನೋದೇ ಶೋಚನೀಯ ಎಂದರು. ಗುತ್ತಿಗೆದಾರರ 37,000 ಕೋಟಿ ರೂಪಾಯಿ ಬಾಕಿ ಬಿಲ್ ಪಾವತಿಸದೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿದೆ. ಸರ್ಕಾರಕ್ಕೂ ತಮಗೂ ಸಂಬಂಧವೇ ಇಲ್ಲದಂತೆ ವರ್ತಿಸ್ತಾ ಇರೋದು ಖಂಡನೀಯ ಎಂದು ಸುದ್ದಿಗೋಷ್ಠಿಯಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಕ್ಷೇತ್ರಕ್ಕೆ ಬಂದಿರುವಂತಹ ಅನುದಾನ ಶಾಸಕರ ಅಧಿಕೃತ ಪ್ರಯತ್ನದಿಂದ ಬಂದಿದ್ದೇ ಹೊರತು ಕಾಂಗ್ರೆಸ್ ನಾಯಕರ ಪ್ರಚಾರದಿಂದಲ್ಲ ಎಂದು ಕಾಮತ್ ಸ್ಪಷ್ಟಪಡಿಸಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಮುಖಂಡರಾದ ರಮೇಶ್ ಕಂಡೆಟ್ಟು, ಪೂರ್ಣಿಮಾ, ಲಲ್ಲೇಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ರ ಸರ್ಕಾರ ಇತ್ತು. ಆ ಆದೇಶವನ್ನು ಮಾಡುವಾಗ 2000 ಮನಮೋಹನ್ ಸಿಂಗ್ ಮಾಡಿದಂತ ಆದೇಶವನ್ನ ಆಯ್ತು, ಮನಮೋಹನ್ ಸಿಂಗ್ ಆದೇಶ ಅವರು ಮಾಡಿದ್ರು. ಅವಾಗ ರಾಜ್ಯದಲ್ಲಿ ಯಡಿಯೂರಪ್ಪ ನಮ್ಮ ಸರ್ಕಾರ ಇತ್ತು 2007-8ರಲ್ಲಿ. ಯೋಗೇಶ್ ಭಟ್ರು ಈ ಮಂಗಳೂರು ದಕ್ಷಿಣದ ಶಾಸಕರಾಗಿದ್ರು. ನಾವು ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟರು ಕೂಡ ನಮ್ಮ ಇಲ್ಲಿಯ ರಾಜ್ಯದ ಆಶಾ ಕಾರ್ಯಕರ್ತರ ಅನ್ಯಾಯ ಆಗ್ತದೆ ಅಂತ ಅದನ್ನು ಅನುಷ್ಠಾನ ಮಾಡಿಲ್ಲ. ತದನಂತರ 2013ರಿಂದ 2018 ತನಕ ಸಿದ್ದರಾಮಯ್ಯ ಬಂದರು. ಅವರು ಕೂಡ ಕೇಂದ್ರ ಸರ್ಕಾರದ 2007-8ರ ಆದೇಶವನ್ನು ಅನುಷ್ಠಾನ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಾಪ ಬಡ ಆಶಾ ಕಾರ್ಯಕರ್ತರ ಹೊಟ್ಟೆಗೆ ಹೊಡಿಬಾರದು. ತದನಂತರ ನಮ್ಮ ಸರ್ಕಾರ ಬಂತು, ನಾವು ಆ ಆದೇಶವನ್ನು ಅನುಷ್ಠಾನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಬಡ ಆಶಾ ಕಾರ್ಯಕರ್ತರ ಅದಕ್ಕೆ ಬೀಳುವಂತ ಅಧಿಕ ಮೊತ್ತಗಳು ಏನಿದೆ, 1,000 ಜನರಿಗೆ ನಿಗದಿ ಮಾಡಿದಂತ ಆಶಾ ಕಾರ್ಯಕರ್ತರು 2,500 ವರೆಗೂ ಹೆಚ್ಚುವರಿ ಆ ಆಶಾ ಕಾರ್ಯಕರ್ತರ ಸಂಬಳವನ್ನ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಭರಿಸುವಂತ ಕೆಲಸ ಕಾರ್ಯಗಳನ್ನ ಕಳೆದ 2008ರಿಂದ 2026 ತನಕ ಮಾಡಿದೆ ಸರ್. ಈಗ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಹಣ ಇಲ್ಲ ಅಂತ ಹೇಳಿ 163 ಜನ ಒಂದೊಂದು ಜಿಲ್ಲೆಯನ್ನು ತೆಗಿತಾರೆ ಅಂತ ಹೇಳಿದ್ರೆ 50 ವರ್ಷ 55 ವರ್ಷದ ಆ ಬಡ ಮಹಿಳೆಯರು, ಕೊರೋನಾ ಸಂದರ್ಭದಲ್ಲಿ ಕಷ್ಟದಲ್ಲಿ ಕೆಲಸ ಮಾಡಿದಂಥವರು, ಇಡೀ ರಾಜ್ಯದ ಜನತೆಯ ಜೀವನ ಉಳಿಸಲಿಕ್ಕೆ ವೈದ್ಯರೊಂದಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ಹಗಲು ರಾತ್ರಿ ಕೆಲಸ ಮಾಡಿದಂಥ ಆಶಾ ಕಾರ್ಯಕರ್ತರಿಗೆ ಇಷ್ಟು ಈ ವಯಸ್ಸಿನಲ್ಲಿ ಅವರಿಗೆ ಮನೆಗೆ ಕಳಿಸ್ತೀರಾ ನೀವು? ಕೊಡಿ ನಿಮ್ಮ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ, ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಆ ಅನುದಾನವನ್ನು ಜೋಡಿಸಿಕೊಳ್ಳುವಂತ ಕೆಲಸ ಕಾರ್ಯಗಳು ನಾವು ಮಾಡ್ತೀವಿ. ನಿಮ್ಗೆ ಯಾಕೆ ಮಾಡ್ಲಿಕ್ಕಾಗಲ್ಲ? ಈಗ 1-2 ವರ್ಷ ಚಿಲ್ಲರೆ ಮಾಡಿಲ್ಲ ನೀವು. ಈಗ ಆಶಾ ಕಾರ್ಯಕರ್ತರ ಪಾಪ ಅವರನ್ನು ಬೀದಿ ಪಾಲು ಮಾಡ್ತಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಒಪ್ಪಲ್ಲ. ನಾವು ಆಗ್ರಹ ಮಾಡ್ತೇವೆ. ವಿಧಾನಸೌಧದಲ್ಲಿ ಕೂಡ ನಾವು ಶಾಸಕರೆಲ್ಲರ ಧ್ವನಿಯನ್ನ ಎತ್ತುತ್ತೇವೆ. 100ಕ್ಕೆ 100 ಇದನ್ನು ನಾವು ಒಪ್ಪಲ್ಲ. ಆ ಆಶಾ ಕಾರ್ಯಕರ್ತರಿಗೆ 25-30 ವರ್ಷ ಸರ್ವಿಸ್ ಆದಂತ ಎಕ್ಸ್ಪೀರಿಯನ್ಸ್ ಆದಂತ ಆಶಾ ಕಾರ್ಯಕರ್ತರ ದಯವಿಟ್ಟು ದಾರಿಗೆ ಹಾಕಬೇಡಿ. ಇನ್ನೊಂದು, ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ವೈದ್ಯಾಧಿಕಾರಿಗಳ ಮುಷ್ಕರ. ನಾಡಿನಿಂದ ವೈದ್ಯಾಧಿಕಾರಿಗಳು ಎಲ್ಲರೂ ಆರೋಗ್ಯ ಇಲಾಖೆಯ ಪರ್ಮನೆಂಟ್ ಡಾಕ್ಟರ್ಸ್, ಔಟ್ಸೋರ್ಸಿಂಗ್ ಆಲ್ ಸ್ಟಾಫ್ಸ್ಗಳು, ಇಟ್ ಮೇ ಬಿ ಇನ್ ಡಿಫರೆಂಟ್ ಆಂಗಲ್, ಅವರು ಎಕ್ಸ್ರೇ ಮೆಷಿನ್ ಟೆಕ್ನಿಷಿಯನ್ ಆಗಿರ್ಬೋದು, ಅನೆಸ್ಥೆಷಿಯಸ್ಟ್ ಇರ್ಬೋದು, ಹೀಗೆ ಅವರ ಬೇಡಿಕೆಯನ್ನು ಇಟ್ಟು ಅವರು ನಮ್ಮ ನ್ಯಾಯಯುತವಾದಂಥ ಬೇಡಿಕೆ, ರಾಜ್ಯದ 6 ಕೋಟಿ ಜನರಿಗೆ ಆರೋಗ್ಯ ಸೇವೆ ನಾವು ಕೊಡುವಂಥ ಪ್ರಮುಖ ಪಾತ್ರವನ್ನು ಕೊಡಿಸಿದ್ದೇವೆ. ಆಗಿರುವಾಗ ನಮಗೆ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಮುಷ್ಕರ ಮಾಡ್ತೇವೆ. ನಾನು ಅವರಿಗೆ ವೈದ್ಯರುಗಳಿಗೆ ಹೇಳಿದೆ,
ನೀವು ಸಮಾಜದ ಪ್ರಮುಖವಾಗಿರುವಂಥ ಅಂಗ, ನೀವು ಮುಷ್ಕರ ಮಾಡಿದರೆ ಸಾರ್ವಜನಿಕರು ಏನು ಮಾಡಬೇಕು? ನಿಮ್ಮ ಪರವಾಗಿ ನಾವು ವಿಧಾನಸೌಧದಲ್ಲಿ ಮಾತಾಡ್ತೇವೆ, ಮನವಿಯನ್ನು ಕೊಡ್ತೇವೆ, ಪ್ರಯತ್ನ ಮಾಡ್ತೇವೆ. ಆದರೆ ಮುಷ್ಕರವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳೋದು ಮನವಿಯನ್ನು ಕೂಡ ಮಾಡಿದ್ದೇವೆ. ಆದರೆ ಅವರು ಸರ್ಕಾರಕ್ಕೆ 2.5 ವರ್ಷದಿಂದ ನಮ್ಮದೇ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವರೇ ಆರೋಗ್ಯ ಮಂತ್ರಿಗಳು, ನಮ್ಮ ಜಿಲ್ಲೆಯ ಆರೋಗ್ಯದ ಎಲ್ಲ ವೈದ್ಯರುಗಳು ಹೋದಾಗ ಯಾವುದೇ ಸಮರ್ಪಕವಾಗಿ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ದೃಷ್ಟಿಯಲ್ಲಿ 1 ಪೈಸೆಯ ಕೊಡುಗೆಗಳನ್ನು ಸಹಕಾರವನ್ನು ಕೊಡ್ತಾ ಇಲ್ಲ ಅಂತ ಹೇಳುವಂಥ ದುಃಖ ಆಗ್ತಾ ಇದೆ. ಅದರ ಒಟ್ಟಿಗೆ ಗುತ್ತಿಗೆದಾರರ ಪ್ರತಿಭಟನೆ, ರಾಜ್ಯ ಸರ್ಕಾರದ ಸರಿಸುಮಾರು 37ರಿಂದ 40 ಸಾವಿರ ಕೋಟಿ ಬಾಕಿ ಇದೆ ಅಂತೇಳಿ ಇನ್ನು ನಾಡ್ದು ಮಾರ್ಚ್ 10 ತಾರೀಕು 12 ತಾರೀಕು ನಂತರ ಎಲ್ಲ ಗುತ್ತಿಗೆದಾರರು ನಾವು ಯಾವ ಆದೇಶವನ್ನು ಕೊಡಿ ನೋಡಿ, ಹೀಗೆ 10 ಕೋಟಿ ಆದೇಶ, ಈ ಆದೇಶದ ಕಾಮಗಾರಿಗಳು ಹಣ ನಮಗೆ ಕೈಯಲ್ಲಿ ಕೊಟ್ಟರೆ ಕಾಮಗಾರಿ ಮಾಡ್ತೇವೆ, ಇಲ್ಲದ ಕಾಮಗಾರಿಗಳು ಮಾಡಲ್ಲ ಅಂತೇಳಿ ಇಡೀ ರಾಜ್ಯದ ಗುತ್ತಿಗೆದಾರರ ಸಂಘ ಅವರು ಓಪನ್ ಆಗಿ ಸರ್ಕಾರಕ್ಕೆ ಥ್ರೆಟ್ಟನ್ನು ಕೊಟ್ಟಿದ್ದಾರೆ. ಆ ಥ್ರೆಟ್ ಕೊಟ್ಟು ನಮಗೆ ಬಾಕಿ ಇದ್ದಂಥ ಹಣವನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಅವರ ಹಣವನ್ನು ಅತ್ಯಧಿಕವಾಗಿ ಅತಿ ಶೀಘ್ರವಾಗಿ ಕೊಡುವಂಥ ದೃಷ್ಟಿಯಲ್ಲಿ ಸರ್ಕಾರ ಕೈಗೆತ್ತಿಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳ್ತೇನೆ.